ಬಿಗ್ ಬಾಸ್ ನೋಡ್ತೀರಾ? ನೋಡಲ್ಲ. ಓಕೆ, ಅಟ್ಲೀಸ್ಟ್ ನೀವು ರೀಲ್ಸನ್ನ ಸ್ಕ್ರಾಲ್ ಮಾಡಿದಾಗ, ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡಿದಾಗ ನಿಮಗೆ ಹೆಚ್ಚಾಗಿ ಕಾಣುವಂಥ ಮುಖ, ಎಂಟರ್ಟೈನ್ ಮಾಡ್ತಾ ಇರೋದು ಯಾರು ಕಪ್ ಗೆಲ್ಬೋದು, ಈ ಬಗ್ಗೆ ಒಬ್ಬರ ಹೆಸರು ತುಂಬ ಕೇಳಿ ಬರ್ತಾ ಇದೆ. ನನಗೆ ನಿಜವಲ್ಲ ಇದ್ರ ಬಗ್ಗೆ ಮಾತಾಡೋದು ನನಗೆ ಯಾರೂ ಗೊತ್ತಿಲ್ಲ. ಬಿಗ್ ಬಾಸ್ ನನಗೆ ಅನೇಕ ಸಲ ಕೇಳಿದ್ದಾರೆ ಅದಕ್ಕೆ ಸೇರ್ಕೊಳ್ಳೋಕ್ಕೆ, ಅದ್ರಲ್ಲಿ ಭಾಗವಹಿಸೋಕ್ಕೆ. ನಾನು ಕಾರಣಾಂತರಗಳಿಂದ ಅದ್ರಲ್ಲಿ ಭಾಗವಹಿಸಿಲ್ಲ. ನಾನು ಒಂದು ಸ್ಟೇಟ್ಮೆಂಟ್ ಮಾಡಿದ್ದೆ, ಬಿಗ್ ಬಾಸ್ ಹೌಸ್ಗೆ ಹೋಗೋಕ್ಕಿಂತ ನಾನು ಒಂದು ಟ್ವೀಟ್ ಮಾಡಿ ಜೈಲಿಗೆ ಹೋಗೋಕ್ಕೆ ನಾನು ರೆಡಿ ಇರ್ತೀನಿ ಅಂತ ಒಂದು ಟ್ವೀಟ್ ಮಾಡಿದ್ದೆ. ಅದು ಒಂದು ಇಂಟರ್ವ್ಯೂಲ್ಲಿ ಮಾತಾಡಿದ್ದೆ. ಸೊ ಐ ವುಡ್ ರಾದರ್, ನಾವು ಹೋರಾಟನೇ ನಮ್ಮ ಮುಖ್ಯ. ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಸಿಗ್ತಾ ಇರೋದು, ಅದರಿಂದ ಒಂದು ಜನರಿಗೆ ಒಂದು ಮನೋರಂಜನೆ ಸಿಗ್ತಿರೋದು ಫೈನ್. ಇಟ್ಸ್ ಫೈನ್. ಬಟ್ ನಾನು ಅದ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ. ಯಾರು ಕಪ್ ಗೆಲ್ತಾರೆ, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗಲ್ಲಿದ್ದಾರೆ, ನಿಮ್ಗೆ ಯಾವ ವಿಚಾರಗಳು ಗೊತ್ತಿಲ್ಲ? ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಗಿಲ್ಲಿ ಬಗ್ಗೆ ಗೊತ್ತಿಲ್ಲ? ಗಿಲ್ಲಿನ ಒಂದ್ಸರಿ ಮೀಟ್ ಮಾಡಿದ್ದೀನಿ. ಈಸ್ ಅ ಟ್ಯಾಲೆಂಟೆಡ್ ಗೈ. ಅವರು ಬೇರೆದೆಲ್ಲ ಒಂದು ಆರ್ಟ್, ಇದು ಬೇರೆ ಕ್ರಿಯೇಟಿವ್ ಆಗಿ ಮಾಡ್ತಾರೆ ಅಂತ ಗೊತ್ತಿದೆ. ಅವರು ವೆರಿ ಗುಡ್. ಅವ್ರಿಗೆ ಚೆನ್ನಾಗಾಗಲಿ. ಮತ್ತು ಇನ್ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಚೆನ್ನಾಗಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಗ್ ಮನಿನ ಯಾಕೆ ಸರ್ ಜೈಲು ಅಂತ ಹೇಳಿದ್ರಿ? ಬಿಗ್ ಮನಿ ಜೈಲು ಅಂತ ಹೇಳಿಲ್ಲ ನಾನು. ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ನಾನು ಜೈಲಿಗೆ ಹೋಗೋಕ್ಕೆ ರೆಡಿ ಇರ್ತೀನಿ ಅಂತ ನನ್ನ ವಾದ. ಯಾಕಂದರೆ ಬಿಗ್ ಬಾಸ್ಗೆ ಹೋಗೋದು ಒಂದು ಮನೋರಂಜನೆಗೋಸ್ಕರ, ಅದು ಬೇರೆ ಕಾರಣಗಳಿಗೆ ಜನ ಸೇರ್ತಾರೆ. ಬಟ್ ನನಗೆ ಜೈಲಿಗೆ ಹೋಗಬೇಕು ಅಂದರೆ ಅನ್ಯಾಯದ ವಿರುದ್ಧ ನಿಂತ್ಕೊಂಡು ಹೋರಾಟ ಮಾಡ್ಕೊಂಡು ಜೈಲಿಗೆ ಹೋಗೋದೇ ನಮಗೆ ಭಾಳ ಜನ ಇತಿಹಾಸದಲ್ಲಿ ಮಾಡಿದ್ದಾರೆ. ಅವರೆಲ್ಲ ನಮ್ಮ ಆಧಾರಿಗಳು. ಸೊ ಅದನ್ನು ನಾವು ಮಾಡಬೇಕು ಅಂದರೆ ಪ್ರೆಫರಬ್ಲಿ ವಿ ಅವಾಯ್ಡ್ ಜೈಲ್. ಅದು ಏನು ನಾವು ತಪ್ಪು ಮಾಡಿಬಿಟ್ಟು ಜೈಲಿಗೆ ಹೋಗೋದಲ್ಲ, ಸತ್ಯ ನುಡಿದು ಜೈಲಿಗೆ ಹೋಗಬೇಕು ಅಂದರೆ ಅನಿವಾರ್ಯತೆಯಿಂದ ಹೋಗಕ್ಕೆ ರೆಡಿ ಇರ್ತೀವಿ ಅಷ್ಟೇ. ಫ್ಯಾಂಟಾಸ್ಟಿಕ್. ನಿಮ್ಮ ಹೋರಾಟ, ನಿಮ್ಮ ಸಾಮಾಜಿಕ ಕಳಕಳಿ ಹೀಗೆ ಇರಲಿ. ಹಾಗೆ ಹೊಸ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ.